ನಮಸ್ಕಾರ ಸ್ನೇಹಿತರೆ. ಇಂದು ನಾನು ಮಾತನಾಡ್ತಾ ಇರೋದು ಹೊಸದಾಗಿ ರಿಲೀಸ್ ಆಗಿರೋ ರುಧಿರಂ ಸಿನಿಮಾದ ಬಗ್ಗೆ. ಈ ಸಿನಿಮಾ ಬೇಸಿಕಲಿ ಒಂದು ಕ್ರೈಮ್ ಥ್ರಿಲ್ಲರ್, ಮರ್ಡರ್ ಮಿಸ್ಟ್ರಿ, ರಕ್ತಪಾತದ ಪ್ರತಿಕಾರ ಇವೆಲ್ಲದರ ಸುತ್ತ ಸಾಕ್ತಕ್ಕಂತ ಕತೆ ಗುರು. ಮೊದಲ ಅರ್ಧ ಭಾಗ ಸ್ವಲ್ಪ ನಿಧಾನವಾಗಿ ಸಾಗಿದ್ರು ಎರಡನೇ ಭಾಗ ಸಸ್ಪೆನ್ಸ್ ಥ್ರಿಲ್ ಪಕ್ಕಾ ಫೀಲ್ ಕೊಡುತ್ತೆ ಗುರು. ನಟನೆಯಲ್ಲಿ ಹೀರೋನ ಪರ್ಫಾರ್ಮೆನ್ಸ್ ಸೂಪರ್. ಹ್ಯಾಂಗ್ರಿ ಎಮೋಷನ್ಗಳು, ಕ್ಲೈಮ್ಯಾಕ್ಸ್ ನಲ್ಲಿ ಕೊಟ್ಟ ಎಮೋಷನಲ್ ಟಚ್ ಬಹಳ ಎಫೆಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ಖಳನಾಯಕ ಹಾಗೂ ಸಪೋರ್ಟ್ ಪಾತ್ರಗಳು ತುಂಬಾ ಬಲಿಷ್ಠವಾಗಿ ಮೂಡಿ ಬಂದೈತೆ. ಟೆಕ್ನಿಕಲ್ ಅಂಶಗಳು ನೋಡೋದಾದ್ರೆ ಕ್ಯಾಮ್ರಾ ವರ್ಕ್ ತುಂಬಾ ಡಾರ್ಕ್ ಮೂಡ್ ಕ್ರಿಯೇಟ್ ಮಾಡಿದೆ. ಹಾಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಸ್ಪೆನ್ಸ್ ಅನ್ನು ಇನ್ನು ಎತ್ತಿ ತೋರಿಸುತ್ತದೆ. ಆದ್ರೆ ಎಡಿಟಿಂಗ್ ಸ್ವಲ್ಪ ಕ್ರಿಸ್ಟ್ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಗುರು. ಹಾಗೆ ಈ ಚಿತ್ರದಲ್ಲಿ ನನಗೆ ಅನ್ಸಿದ ಪ್ಲಸ್ ಪಾಯಿಂಟ್ ಏನು, ಮೈನಸ್ ಪಾಯಿಂಟ್ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಕಥೆಯ ಗಟ್ಟಿತನ ಈ ಚಿತ್ರದಲ್ಲಿ ನನಗೆ ಪ್ಲಸ್ ಪಾಯಿಂಟ್ ಅನಿಸ್ತು. ಹಾಗೆ ಸಸ್ಪೆನ್ಸ್ ಮೂಡಿಸುವ ಸೀನ್ಗಳು ತುಂಬಾ ಚೆನ್ನಾಗಿತ್ತು, ಇದು ಕೂಡ ಪ್ಲಸ್ ಪಾಯಿಂಟ್ ಅನಿಸ್ತು. ಭರ್ಜರಿ ನಟನೆ, ಇದು ಕೂಡ ಪ್ಲಸ್ ಪಾಯಿಂಟ್ ಅನಿಸ್ತು. ಹಾಗೆ ಮೈನಸ್ ಪಾಯಿಂಟ್ ನೋಡ್ತಾ ಹೋದ್ರೆ ಮೊದಲ ಭಾಗ ನಿಧಾನವಾಗಿ ಸಾಗೋದ್ರಿಂದ ನನಗಿದು ಅಷ್ಟೇನು ಇಷ್ಟ ಆಗಿಲ್ಲ. ಹಾಗೆ ಡಾರ್ಕ್ ಪ್ರೆಸೆಂಟೇಷನ್ ಎಲ್ರಿಗೂ ಇಷ್ಟವಾಗೋದು ಕಷ್ಟ, ಹಾಗಾಗಿ ನನಗೂ ಇಷ್ಟ ಆಗ್ಲಿಲ್ಲ. ಇನ್ನ ಈ ಸಿನಿಮಾ ರುಧಿರಂ ಒಂದು ಡಾರ್ಕ್ ಕ್ರೈಮ್ ಥ್ರಿಲ್ಲರ್ ಎಂಟರ್ಟೈನರ್ ಕತೆ. ಸಸ್ಪೆನ್ಸ್ ಮತ್ತು ಕ್ರೈಮ್ ಜಾನರ್ ಇಷ್ಟಪಡುವವರಿಗೆ ಪಕ್ಕಾ ಒಂದ್ಸಾರಿ ನೋಡ್ಬೇಕು ಅನ್ಸುತ್ತೆ ಗುರು. ಹಾಗೆ ಈ ಸಿನಿಮಾನ ಜಿಶೋಲಾನ್ ಆಂಟನಿ ನಿರ್ದೇಶನ ಮಾಡಿದ್ದು ರಾಜ್ ಬಿ ಶೆಟ್ಟಿ ಮತ್ತು ಅಪರ್ಣಾ ಬಾಲಮುರಳಿ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಗುರು. ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಅಂತಿದ್ರೆ, ಈಗಾಗಲೇ ರಿಲೀಸ್ ಆಗಿದೆ, ಚೆನ್ನಾಗಿ ಓಡ್ತಾ ಇದೆ. ಆದ್ರೆ ಸ್ವಲ್ಪ ಸಸ್ಪೆನ್ಸ್ ಥ್ರಿಲ್ಲರ್ ಫಿಲಿಮು ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ, ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ ಅಂತ ಹೇಳ್ತಾ ನನ್ನ ರಿವ್ಯೂನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.